ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ನಲ್ಲಿ ನಮ್ಮ RCB ತಂಡಕ್ಕೆ ಈ 3 ಜನ ಆಟಗಾರರು ವಿಲನ್ ಆಗಲಿದ್ದಾರೆ. ಅವರು ಯಾರು, ಯಾಕೆ ವಿಲನ್ ಆಗ್ತಾರೆ ಅಂತ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನೂ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಈ ಸಲ ಕಪ್ ನಮ್ದೇ ಎಂಬ ಅಭಿಯಾನ ಮತ್ತೆ ಶುರುವಾಗಿದೆ. RCB ತಂಡ ನೋಡಿ ಕಪ್ ಗೆಲ್ತೇವೆ ಅನ್ನೋ ಭರವಸೆಯು ಅಭಿಮಾನಿಗಳಲ್ಲಿ ಮೂಡಿದೆ. ಈ ವಿದೇಶಿ ಆಟಗಾರರ ಆ ಒಂದು ವೀಕ್ನೆಸ್ ಮತ್ತೆ RCBಗೆ ಮುಳ್ಳಾಗುತ್ತಾ ಎಂಬ ಅನುಮಾನ ಹುಟ್ಟಿದೆ. ಸೀಸನ್ 18ರ IPL ಟ್ರೋಫಿಗೆ RCB ಬಲಿಷ್ಠ ತಂಡವನ್ನೇ ಕಟ್ಟಿದೆ. ಬಲಿಷ್ಠ ಟಾಪ್ ಆರ್ಡರ್, ಪವರ್ ಪ್ಯಾಕ್ ಮಿಡಲ್ ಆರ್ಡರ್, ಕ್ಷಣಾರ್ಧದಲ್ಲಿ ಪಂದ್ಯದ ಗತಿ ಬದಲಿಸುವ ಗೇಮ್ ಚೇಂಜರ್ಸ್, ಬುಲೆಟ್ ವೇಗದಲ್ಲಿ ಎದುರಾಳಿ ವಿಕೆಟ್ನ ಚಿಂದಿ ಉಡಾಯಿಸುವ ಬಿಗ್ ಮ್ಯಾಚ್ ವಿನ್ನರ್ಸ್ RCB ಬತ್ತಳಿಕೆಯಲ್ಲಿದ್ದಾರೆ. ಇಷ್ಟು ಬಲಿಷ್ಠ ಕಾಣ್ತಿರೋ RCBಗೆ ಒಂದು ವೀಕ್ನೆಸ್ ಕೂಡ ಇದೆ. RCB ದಿ ಬೆಸ್ಟ್ T20 ಟೀಮ್ ಅನ್ನೋದ್ರಲ್ಲಿ ನೋ ಡೌಟ್. ಪೇಪರ್ ಮೇಲೆ RCB ತಂಡದಲ್ಲಿರುವ ಆಟಗಾರರ ಪಡೆಯನ್ನು ನೋಡಿದ್ರೆ ಇದನ್ನ ಯಾರಾದ್ರೂ ಹೇಳ್ತಾರೆ. ಇಂಗ್ಲೆಂಡ್ನ ಡಿಸ್ಟ್ರಕ್ಟಿವ್ ಓಪನರ್ ಫಿಲ್ ಸಾಲ್ಟ್, ಲಿಯಾಮ್ ಲಿವಿಂಗ್ ಸ್ಟೋನ್, ಆಸ್ಟ್ರೇಲಿಯಾದ ಪವರ್ ಹಿಟ್ಟರ್ ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ ರಂತ ಗೇಮ್ ಚೇಂಜರ್ಸ್ ಇದ್ದಾರೆ. ಇದೇ ಗೇಮ್ ಚೇಂಜರ್ಸ್ ವಿಲನ್ ಆಗೋ ಚಾನ್ಸ್ ಇದೆ. ಚಿನ್ನಸ್ವಾಮಿಯ ಬ್ಯಾಟಿಂಗ್ ಗ್ರೌಂಡ್ ನಲ್ಲಿ ಯಾವುದೇ ಪ್ಲೇಯರ್ ಆದ್ರೂ ರನ್ ಗಳಿಸ್ತಾರೆ. ಸಣ್ಣ ಗ್ರೌಂಡ್ ನಲ್ಲಿ ಸಿಕ್ಸರ್ಗಳ ಮಳೆಯನ್ನು ವಿದೇಶಿ ಆಟಗಾರರು ಸುರಿಸ್ತಾರೆ. ಈ ವಿದೇಶಿ ಆಟಗಾರರಿಗೆ ಬಿಗ್ ಚಾಲೆಂಜ್ ಎದುರಾಗುವುದೇ ಚಿನ್ನಸ್ವಾಮಿ ಹೊರಗಿನ ಮ್ಯಾಚ್ಗಳಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಉಳಿದ ಸ್ಟೇಡಿಯಂಗಳು ಬಹುತೇಕ ಸ್ಪಿನ್ ಫ್ರೆಂಡ್ಲಿ. ಸ್ಪಿನ್ ಎದುರು RCBಯ ಮ್ಯಾಚ್ ವಿನ್ನರ್ಸ್ ಅನಿಸಿಕೊಂಡಿರೋ ವಿದೇಶಿ ಆಟಗಾರರು ಪರದಾಡಿದ್ದಾರೆ. ಈ ಸ್ಪಿನ್ ವೀಕ್ನೆಸ್ ದೊಡ್ಡ ತಲೆನೋವಾಗಿದೆ. T20 ಕ್ರಿಕೆಟ್ನಲ್ಲಿ 43 ಇನ್ನಿಂಗ್ಸ್ಗಳಿಂದ ಸ್ಪಿನ್ ಎದುರು 574 ರನ್ ಸಿಡಿಸಿರುವ ಸಾಲ್ಟ್ 19 ಬಾರಿ ಔಟ್ ಆಗಿದ್ದಾರೆ. 122.64ರ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಪವರ್ ಹಿಟ್ಟರ್ ಎನಿಸಿಕೊಂಡಿರುವ ಲಿಯಾಮ್ ಲಿವಿಂಗ್ ಸ್ಟೋನ್ 67 ಇನ್ನಿಂಗ್ಸ್ಗಳಿಂದ ಸ್ಪಿನ್ ಎದುರು 650 ರನ್ ಗಳಿಸಿದ್ದಾರೆ. ಈ ಪೈಕಿ 21 ಬಾರಿ ಔಟ್ ಆಗಿರುವ ಲಿವಿಂಗ್ ಸ್ಟೋನ್ 100ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ವಿಂಡೀಸ್ ದೈತ್ಯ ರೊಮಾರಿಯೋ ಶೆಫರ್ಡ್ 39 ಇನ್ನಿಂಗ್ಸ್ಗಳಿಂದ ಸ್ಪಿನ್ನರ್ಗಳ ಎದುರು 304 ರನ್ ಗಳಿಸಿದ್ದಾರೆ. 18 ಬಾರಿ ಔಟ್ ಆಗಿರುವ ಶೆಫರ್ಡ್ ಬ್ಯಾಟ್ ಬೀಸಿದ್ದು 104.46ರ ಸ್ಟ್ರೈಕ್ ರೇಟ್ನಲ್ಲಿ. ಈ ತ್ರಿಮೂರ್ತಿ ಬ್ಯಾಟರ್ಗಳಿಗೆ ಹೋಲಿಕೆ ಮಾಡಿದ್ರೆ ಆಸ್ಟ್ರೇಲಿಯಾದ ಪವರ್ ಹಿಟ್ಟರ್ ಟಿಮ್ ಡೇವಿಡ್ ಮಾತ್ರವೇ ಭರವಸೆ ಮೂಡಿಸಿದ್ದಾರೆ. ಸ್ಪಿನ್ನರ್ಗಳ ಎದುರು ಟಿಮ್ ಡೇವಿಡ್ 142.90ರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. 42 ಇನ್ನಿಂಗ್ಸ್ಗಳಿಂದ ಸ್ಪಿನ್ನರ್ಗಳ ಎದುರು 473 ರನ್ ಗಳಿಸಿರುವ ಟಿಮ್ ಡೇವಿಡ್ 473 ರನ್ ಸಿಡಿಸಿದ್ದಾರೆ. 13 ಬಾರಿ ಸ್ಪಿನ್ನರ್ಸ್ಗೆ ವಿಕೆಟ್ ಒಪ್ಪಿಸಿರುವ ಟಿಮ್ ಡೇವಿಡ್ 142.90ರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. RCBಯ ಬೌಲಿಂಗ್ ಅಟ್ಯಾಕ್ ಸಖತ್ ಸ್ಟ್ರಾಂಗ್ ಆಗಿದೆ. ನಿಜ ಪೇಸ್ ಅಟ್ಯಾಕ್ಗೆ ಹೋಲಿಕೆ ಮಾಡಿದ್ರೆ RCBಯಲ್ಲಿ ಸ್ಪೆಷಲಿಸ್ಟ್ ಸ್ಪಿನ್ನರ್ಸ್ ಇಲ್ಲ. ಸುಯೇಶ್ ಶರ್ಮಾ ತಂಡದಲ್ಲಿದ್ದರೂ ನಂಬಿಕೊಳ್ಳುವಂತಿಲ್ಲ. IPLನಲ್ಲಿ 13 ಪಂದ್ಯಗಳನ್ನಾಡಿರುವ ಸುಯೇಶ್ ಕೇವಲ 10 ವಿಕೆಟ್ ಉರುಳಿಸಿದ್ದಾರೆ. ಡೆಬ್ಯೂ ಮ್ಯಾಚ್ನಲ್ಲಿ 3 ವಿಕೆಟ್ ಉರುಳಿಸಿದ್ದು ಬಿಟ್ರೆ ಹೇಳಿಕೊಳ್ಳುವಂತ ಆಟವಾಡಿಲ್ಲ. ಇನ್ನು ಸ್ವಪ್ನಿಲ್ ಸಿಂಗ್, ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಇದ್ದರೂ ಪರಿಣಾಮಕಾರಿ ಏನಲ್ಲ. ಫ್ರೆಂಡ್ಸ್, ಈ ವಿಡಿಯೋದ ಉದ್ದೇಶ ಇಷ್ಟೇ ಆಗಿತ್ತು. ಇನ್ನು ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.